ಹಲೋ ಭೋಜನ ಪ್ರಿಯರೇ, ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ನಮ್ಮ ಚಾನಲ್ನಲ್ಲಿ ಇವತ್ತು ಅಮ್ಮನ ಕೈ ರುಚಿ ಥರ ನಾಟಿ ಸ್ಟೈಲ್ ಮಟನ್ನ ಮಾಡೋದು ತೋರಿಸ್ಕೊಡ್ತೀವಿ. ಫಸ್ಟು ನಾವಿಲ್ಲಿ ಒಂದು ಈರುಳ್ಳಿನ ಸುಟ್ಕೊಂಡು ಇಟ್ಕೊಂಡಿದ್ದೀವಿ, ಮತ್ತು 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ನೆಕ್ಸ್ಟು ಒಂದು 15 ಇಸ್ಲು ಬೆಳ್ಳುಳ್ಳಿನ ಸುಳ್ಕೊಂಡಿದ್ದೀವಿ. ನೆಕ್ಸ್ಟು ಸ್ವಲ್ಪ ಶುಂಠಿನ ತೊಗೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಸ್ವಲ್ಪ ಮೆಂತ್ಯ ಸೊಪ್ಪು, ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡು ಅದನ್ನು ಕೂಡ ತೊಳೆದಿಟ್ಕೊಂಡಿದ್ದೀವಿ. ಅದಾದ ನಂತರ ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಕಾಯಿನ ತೊಗೊಂಡು ತುರಿದಿಟ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಸ್ವಲ್ಪ ಕಡಲೆ, ಚಕ್ಕೆ, ಲವಂಗ, ಸ್ವಲ್ಪ ಗಸಗಸೆ ತೊಗೊಂಡು ನೀವು ಇದನ್ನು ಎಲ್ಲ ಪೇಸ್ಟ್ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಶುಂಠಿ, ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಮತ್ತು ಬೆಳ್ಳುಳ್ಳಿ, ನೀವು ಅಂಗಡಿಯಲ್ಲಿ ಸಿಗೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಯೂಸ್ ಮಾಡ್ಬೋದು. ನಾವು ಅದನ್ನು ಮನೆಯಲ್ಲೇ ರೆಡಿ ಮಾಡ್ಕೊತಾ ಇದ್ವಿ. ಹೆಲ್ದಿಯಾಗಿರುತ್ತೆ ಮತ್ತು ಫ್ರೆಶ್ ಆಗೂ ಕೂಡ ಇರುತ್ತೆ ಅಂತ ನಾವು ಅದನ್ನು ಮನೆಯಲ್ಲೇ ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟು ನೀವು ಇದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಅಡಿಗೆ ಅರಿಶಿನ ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಅದೇ ಮಿಕ್ಸಿ ಜಾರಿಗೆ ಸುಟ್ಟಿರೋ ಆನಿಯನ್ನು ಮತ್ತು ಕಡಲೆ, ಚಕ್ಕೆ, ಲವಂಗ ಇತ್ತಲ್ವ ಅದನ್ನು ಕೂಡ ಹಾಕಿ, ಮತ್ತು ಅದ್ರ ಜೊತೆಗೆ ತುರಿದಿಟ್ಕೊಂಡಿರೋ ಕಾಯಿ ತುರಿ ಏನಿರುತ್ತಲ್ವ ಅದನ್ನು ಕೂಡ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಅದನ್ನು ಕೂಡ ಹಾಕಿ ನೀವು ಮಿಕ್ಸಿ ಜಾರಲ್ಲಿ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ 4 ಟೀ ಸ್ಪೂನಷ್ಟು ಆಯಿಲ್ನ ಹಾಕಿ ನೀವು ಅದನ್ನು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ಆ ಎಣ್ಣೆ ಕಾಯ್ದಾದ ನಂತರ ನಾವೇನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಎಲ್ಲಿವರೆಗೂ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಡೀಪ್ ಗೋಲ್ಡನ್ ಬ್ರೌನ್ವರೆಗೂ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ಹಸಿ ವಾಸನೆ ಇರುತ್ತೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಅದೆಲ್ಲ ಹಸಿ ವಾಸನೆ ಇರುತ್ತೆ. ಆ ಹಸಿ ವಾಸನೆ ಹೋಗೋವರೆಗೂ ನೀವು ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೀವು ಅದನ್ನು ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ನೋಡಿಕೊಂಡು ನೀವು ಅದನ್ನು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಗೋಲ್ಡನ್ ಬ್ರೌನ್ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವಿಲ್ಲಿ 2 kg ಮಟನ್ನ ತೊಗೊಂಡಿದ್ದೀವಿ. ಇದನ್ನು ನಾವು ಮುಂಚೆ ಮ್ಯಾರಿನೇಟ್ ಮಾಡಿದ್ವಿ 1/2 hour, ಅದಾದಮೇಲೆ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ಬ್ರೌನ್ ಆಗೋವರೆಗೂ ನೀವು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಬ್ರೌನ್ ಆಗೋವರೆಗೂ. ಅದಾದಮೇಲೆ ನೀವು ಅದಕ್ಕೆ ಮಟನ್ನನ್ನು ಏನು ತೊಳೆದಿಟ್ಕೊಂಡಿದ್ರಲ್ವ ಚೆನ್ನಾಗಿ ಅದನ್ನು ನೀವು ಆ್ಯಡ್ ಮಾಡಬೇಕು. ನೀವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಟನ್ನಲ್ಲಿ ಹಸಿ ವಾಸನೆ ಇರುತ್ತಲ್ವ, ನೀವು ಮುಂಚೆನೇ ಮಟನ್ನ ಸ್ವಲ್ಪ ಬೇಯಿಸಿ ಕೂಡ ಹಾಕೋಬೋದು. ನಾವಿಲ್ಲಿ ಹಂಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದೀವಿ, ನಾವಿಲ್ಲೇ ಫ್ರೈ ಮಾಡ್ಕೊತಾ ಇದ್ದೀವಿ. ನಮಗೆ ಸ್ವಲ್ಪ ಗೊತ್ತಾಗೋದಿಲ್ಲ ಅಂದರೆ ನೀವು ಮುಂಚೆನೇ ಸ್ವಲ್ಪ ಬೇಯಿಸಿಟ್ಕೊಂಡು ಅದಾದ ನಂತರ ನೀವು ಯೂಸ್ ಮಾಡ್ಬೋದು. ಮಟನ್ನೆಲ್ಲ ಆ್ಯಡ್ ಮಾಡಾದಮೇಲೆ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಲ್ಲ ಅಂದರೆ ಒಂದೇ ಕಡೆ ಅದು ಮಸಾಲೆ ಎಲ್ಲ ಒಂದೇ ಕಡೆ ಇರುತ್ತಲ್ವ, ಅದಕ್ಕೋಸ್ಕರ ನೀವು ಅದನ್ನು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿ ಅದನ್ನು ನೀವು ಸ್ವಲ್ಪ ಅದು ಚೆನ್ನಾಗಿ ಬೇಯೋಕೆ ಬಿಡಬೇಕು. ಸ್ವಲ್ಪ ಬೆಂದಾದ ನಂತರ ನೀವು ಒಂದು 4 ಟೀ ಸ್ಪೂನಷ್ಟು ನಾವು ಕಲ್ಲುಪ್ಪನ್ನು ಆ್ಯಡ್ ಮಾಡಿದ್ದೀವಿ. ನೀವು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನು ಸೇರಿಸ್ಕೊಂಡು ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಉಪ್ಪು ಸೇರಿಸೋದ್ರಿಂದ ಏನಾಗುತ್ತಂದರೆ ಇದರಲ್ಲಿ ನೆಕ್ಸ್ಟು ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ನೀವು ಮುಂಚೆನೇ ಉಪ್ಪನ್ನು ಆ್ಯಡ್ ಮಾಡೋದು ಬೆಟರು. ನೀವು ಮುಂಚೆನೇ ಉಪ್ಪನ್ನು ಆ್ಯಡ್ ಮಾಡಿದ್ರೆ ಅದರಲ್ಲಿ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಟನ್ ಕೂಡ ಬೇಗ ಬೇಯುತ್ತೆ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನಾವು ಒಂದು 3 ಲೀಟ್ರಷ್ಟು ನೀರನ್ನ ಬಾಯ್ಲ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾವು ಇದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ತೀವಿ ಮಟನ್ಗೆ. ತಣ್ಣೀರು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಪ್ರೋಸೆಸ್ ಆಗುತ್ತೆ ಅಂತ ನಾವು ಬಿಸಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ನೀರು ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಈ ನೀರು ಬಿಟ್ಕೊಂಡು ಸ್ಟಾರ್ಟ್ ಆದಮೇಲೆ ನೀವೇನು ಮಾಡಬೇಕಂದ್ರೆ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟು ನಾವಿಲ್ಲಿ ಮಸಾಲ ಪೌಡ್ರು ಮತ್ತು ಖಾರ ಪೌಡ್ರು. ಮಸಾಲ ಪೌಡ್ರು ನಾವಿಲ್ಲಿ ಧನಿಯಾ ಮಸಾಲ ಇದು. ಅದಕ್ಕೋಸ್ಕರ ನಾವು ಇದನ್ನು 6 ಟೀ ಸ್ಪೂನಷ್ಟು ನಾವು ಯೂಸ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು 2 kg ಮಟನನ್ನು ತೊಗೊಂಡಿದ್ದೀವಿ.
ಅದಾದ ನಂತರ ಸ್ವಲ್ಪ 2 ಸ್ಪೂನಷ್ಟು ಖಾರನ ತೊಗೊಂಡಿದ್ದೀವಿ. ಅದಾದ ನಂತರ ನೀವು ತೆಂಗಿನ ತುರಿ ಎಲ್ಲ ತುರಿದು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ರಲ್ವ, ಅದನ್ನು ಕೂಡ ನೀವು ಇದರಲ್ಲೇ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಾವು ಡೈರೆಕ್ಟಾಗಿ ಹಾಕ್ತೀವಿ ಅಂದರೆ ನೀವು ಸಾಂಬಾರಲ್ಲಿ ಕೂಡ ಹಾಕ್ಬೋದು. ನೋಡಿ ಈ ಥರ ನೀರು ಬಿಟ್ಕೊಂಡು ಫ್ರೈ ಆಗಿದೆ ಇವಾಗೆಲ್ಲ. ಅದಾದಮೇಲೆ ನಾವು ಇದನ್ನು ಪೇಸ್ಟ್ ಮಾಡಿಕೊಂಡು ಆ ಮಟನಲ್ಲಿ ಆ್ಯಡ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಾವು ಡೈರೆಕ್ಟಾಗಿ ಆ್ಯಡ್ ಮಾಡ್ತೀವಿ ಅಂದರೆ ನೀವು ಡೈರೆಕ್ಟಾಗಿಯೇ ಆ್ಯಡ್ ಮಾಡ್ಬೋದು. ನಾವಿಲ್ಲಿ ಇದನ್ನು ಪೇಸ್ಟ್ ಥರ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ ಇದೆಲ್ಲ ಆ್ಯಡ್ ಆದಮೇಲೆ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದೇ ಕಡೆ ಮಸಾಲೆ ಥರ ಅದು ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ನೀವಿಲ್ಲಿ ಮಟನನ್ನು ಚೆನ್ನಾಗಿ ಬೇಯಿಸಬೇಕು, ಇಲ್ಲಾಂದರೆ ಅದು ಹಸಿ ವಾಸನೆ ಎಲ್ಲ ಹಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈಯಲ್ಲಿ. ನೀರೆಲ್ಲ ಇಂಗೋವರೆಗೂ ನೀವು ಅದನ್ನು ಫ್ರೈ ಮಾಡಿ ಅದಾದಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ತೀವಿ. ಅಂದರೆ ನಾವು ಮುಂಚೆನೇ ಬಿಸಿನೀರನ್ನ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ನೋಡಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಅದನ್ನೆಲ್ಲ ಆ್ಯಡ್ ಮಾಡಾದಮೇಲೆ ಮತ್ತೆ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ಬರೋಷ್ಟರಲ್ಲಿ ಆಲ್ರೆಡಿ ಒಂದು 90% ಅಷ್ಟು ಮಟನ್ನು ಬೆಂದಿರುತ್ತೆ. ಸೊ ನೀವು ಅದನ್ನು ನೋಡ್ಬೋದು, ಅಲ್ಲೇ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಟನ್ ಬೆಂದಿದೆಯಾ ಇಲ್ವ ಅಂತ. ಸೊ ನೋಡಿ ಇವಾಗ ಮಟನ್ ಸ್ವಲ್ಪ ಬೆಂದಿದೆ. ಇದನ್ನು ನೀವು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇವಾಗ ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡಿ. ಅದು ನೆಕ್ಸ್ಟು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಕುದಿಯುವಾಗ ನಾವು ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಏನು ಮುಂಚೆನೇ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಆ್ಯಡ್ ಮಾಡಿದ್ದೀವಿ. ನೀವು ಬೇಕು ಅಂದರೆ ಮಸಾಲೆ ಜೊತೆನೇ ಇದನ್ನು ರುಬ್ಬಿ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾವು ರುಬ್ಬಿ ಏನು ಆ್ಯಡ್ ಮಾಡಲ್ಲ, ಅದೇ ಥರನೇ ನಾವು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಹಂಗೆ ಸಣ್ಣದಾಗಿ ಹಚ್ಬಿಟ್ಟು ಹಾಕಿದ್ದೀವಿ. ಸೊ ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಿ. ನೋಡಿ ಈ ಥರ ಸಾಂಬಾರು ಚೆನ್ನಾಗಿ ರೆಡಿ ಆಗುತ್ತೆ. ಮುದ್ದೆ ಜೊತೆ ತಿಂತಾಯಿದ್ರೆ ಆಹಾ ಸುಖ ಗುರು ಅಲ್ವಾ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.